ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತೊಂದು ಟ್ರಾವೆಲ್ ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಮಲಶಿಲೆ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾದದ್ದು. ಈ ಒಂದು ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಕಮಲಶಿಲೆಗೆ ಹೋಗಿ ಬರ್ತಾ ಆನ್ ದ ವೇ ನಮ್ಗೆ ನರಸೀಪುರದಲ್ಲಿ ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಸಿಕ್ತು. ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಶೃಂಗೇರಿಗೆ. ಹೋಗ್ತಾ ಕೂಡ ನಾವು ಶೃಂಗೇರಿಗೆ ಬರ್ಬೋದಿತ್ತು, ಆದ್ರೆ ಲೇಟ್ ಆಗತ್ತೆ, ಅಲ್ಲಿಗೆ ಹೋಗ್ಬಿಟ್ಟೆ ಈ ಕಡೆ ಬರೋಣ ಅಂತ ಬಂದ್ವಿ. ನಾವು ಇಲ್ಲಿ ಬರೋ ಅಷ್ಟೊತ್ತಿಗೆ 4:15 ಆಗಿತ್ತು. ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನ ಪಡೆದ್ವಿ. ನಿಜಕ್ಕೂನು ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಮಗಂತೂ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಪ್ರತಿ ಸಲ ಬಂದಾಗ್ಲೂನು ಶಾರದಾಂಬೆಯ ಒಂದು ದರ್ಶನ ಏನಿದೆ ತುಂಬಾನೇ ಚೆನ್ನಾಗಾಗತ್ತೆ. ಈ ಸಲನೂ ಅಷ್ಟೇ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಹಾಗೇನೆ ಒಂದೇ ದಿನದಲ್ಲಿ ನಾವು 3 ಕ್ಷೇತ್ರಗಳ ದರ್ಶನ ಮಾಡಿದ್ವಿ ಅನ್ನುವಂಥದ್ದು ಡಿಟೇಲ್ ವಿಡಿಯೋನ ನಾನು ನನ್ನ ಇನ್ನೊಂದು ಚಾನಲ್ ಆದಂತಹ ಕ್ರಿಯೇಟರ್ ಪೂರ್ವಿ ಲೈಫ್ ಸ್ಟೈಲ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಇನ್ನೂ ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ. ವಿಡಿಯೋ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಒಮ್ಮೆ ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ. ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವೇನಾದ್ರು ಶೃಂಗೇರಿಗೆ ಬಂದಾಗ ದೇವಿಯ ದರ್ಶನವನ್ನ ತುಂಬಾ ಹತ್ತಿರದಿಂದ ಮಾಡ್ಬೇಕು ಅಂತ ಇದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅಂದ್ರೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಹೆಣ್ಮಕ್ಳು ಸೀರೆ ಉಟ್ಕೊಂಡ್ ಬಂದಿರ್ಬೇಕು, ಡ್ರೆಸ್ ದುಪಟ್ಟ ಹಾಕೊಂಡಿರ್ಬೇಕು. ಗಂಡಸರು ಪಂಚಶಲ್ಯವನ್ನ ಹಾಕೊಂಡಿದ್ರೆ ಹತ್ತಿರದಿಂದ ದರ್ಶನ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ದೂರದಿಂದ ಕೂಡ ಒಂದು ದರ್ಶನ ಪಡಿಬಹುದು, ಆದ್ರೆ ಹತ್ತಿರದಿಂದ ದರ್ಶನ ಮಾಡೋದಿದೆಯಲ್ಲ ಅದಂತೂ ತುಂಬಾ ಖುಷಿ ಕೊಡುತ್ತೆ. ನಾನು 2 ಸಲ ಆತರ ದರ್ಶನ ಮಾಡಿದೆ. ಅಂದ್ರೆ ಪ್ಯಾಂಟು ಶರ್ಟ್ ಏನಾದ್ರು ಹಾಕೊಂಡಿದ್ರೆ ಅಂದ್ರೆ ಸ್ವಲ್ಪ ದೂರದಿಂದ ದರ್ಶನ ಮಾಡಕ್ ಬಿಡ್ತಾರೆ. ಇಷ್ಟೊತ್ತು ನಿಂತು ಬೇಕಾದ್ರೂ ದರ್ಶನ ಮಾಡ್ಬೋದು. ಅಂದ್ರೆ ತುಂಬಾ ಹತ್ತಿರದಿಂದ ದರ್ಶನ ಮಾಡ್ಬೇಕು ಅಂದ್ರೆ ಈ ಒಂದು ಡ್ರೆಸ್ ಕೋಡ್ ನ ಫಾಲೋ ಮಾಡಿ. ಅಮ್ಮನವರ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನಮ್ಗೆ ಟೈಮ್ ಇರ್ಲಿಲ್ಲ. ಹಾಗೇನೆ ದರ್ಶನ ಎಲ್ಲ ಮಾಡ್ಕೊಂಡು ಈ ಕಡೆ ನರಸಿಂಹವನ ಅಂತ ಇದೆ, ಅಲ್ಲಿಗೆ ಬಂದಿದೀವಿ. ನಾವು ಯಾವಾಗ ಬಂದ್ರೂನು ಈ ಕಡೆ ಹೋಗಕ್ಕೆ ಆಗಿರ್ಲಿಲ್ಲ. ಈ ಸಲ ಇಲ್ಲಿ ಓಪನ್ ಇತ್ತಲ್ಲ, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಫಸ್ಟ್ ಟೈಮು ನಾವು ಹೋಗ್ತಾ ಇರೋದು. ನಿಜವಾಗ್ಲೂ ಇಲ್ಲಿಂದ ವ್ಯೂ ತುಂಬಾನೇ ಚೆನ್ನಾಗಿದೆ. ನಿಮ್ಗೂ ಕೂಡ ಇವಾಗ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 6:45ಗೆನೆ ನಾವು ಹಾಸನ್ ಬಿಟ್ಟಿದ್ದು. ಕಮಲಶಿಲೆಗೆ ಹೋಗಿ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 4:15 ಆಗಿತ್ತು. ಟೈಮ್ ಕೂಡ ಇರ್ಲಿಲ್ಲ. ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿದೀನಿ, ನಿಮ್ಗೂ ಕೂಡ ತೋರ್ಸೋಣ ಅಂತ. ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಮಹಿಮೆ ಖಂಡಿತವಾಗ್ಲೂ ಇರುತ್ತೆ. ಈ ಒಂದು ಕ್ಷೇತ್ರದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ಶೃಂಗೇರಿ ಅಂದ್ರೆ ತುಂಬಾನೇ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಶ್ರೀ ಶಾರದಾಂಬೆಯ ದೇಗುಲಕ್ಕೆನೆ ಇದು ಹೆಸರುವಾಸಿ. ಶೃಂಗೇರಿಯಲ್ಲಿ ಹರಿಯುವಂತಹ ನದಿ ಯಾವುದು ಅಂತ ಅಂದ್ರೆ ತುಂಗಾ ನದಿ. ತುಂಗಾ ನದಿಯ ದಡದಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಅಪಾರ ಮಹಿಮೆ ಉಳ್ಳಂತಹ ಒಂದು ದೇಗುಲ ಇದು. ಸನಾತನ ಧರ್ಮವನ್ನ ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಲು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಅಂದ್ರೆ ಈ ಶೃಂಗೇರಿಯ ಶಾರದಾ ಪೀಠ ಮಠ. ಶೃಂಗೇರಿ ಅಂದೊಡನೆ ನೆನಪಿಗೆ ಬರೋದು ಶಾರದಾಂಬ ದೇವಿ. ಶಾರದಾಂಬ ದೇವಿ ವಿದ್ಯೆಗೆ ಅಧಿದೇವತೆ ಅಂತ ಹೇಳ್ಬೋದು. ಶಾರದಾಂಬೆಯ ಒಂದು ಮೂರ್ತಿ ಏನಿದೆ ತುಂಬಾನೇ ಸುಂದರವಾಗಿದೆ. ದೇವಿ ಚಕ್ರಪೀಠದ ಮೇಲೆ ಕುಳಿತಿರುವಂತದ್ದು, ಹಾಗೆ ಅವರ ಕೈ ಮೇಲ್ಭಾಗದಲ್ಲಿ ಗಿಳಿ ಜಪಮಾಲೆಯನ್ನ ಹಿಡಿದಿರುವಂತೆ ಕಾಣುತ್ತೆ. ಈ ಮಠ ಏನಿದೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಮುಖವಾದ ಯಜುರ್ವೇದವನ್ನ ಅನುಸರಿಸುತ್ತೆ. ಶ್ರೀಗಂಧದ ಮರದಿಂದ ಮಾಡಿದ ಮೊದಲ ಶಾರದಾ ವಿಗ್ರಹವನ್ನ ಆದಿಶಂಕರಾಚಾರ್ಯರು ಸ್ಥಾಪಿಸ್ತಾರೆ. ನಂತರ ಅದನ್ನ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಚಿನ್ನದ ವಿಗ್ರಹಕ್ಕೆ ಬದಲಾಯಿಸ್ತಾರೆ. ನವರಾತ್ರಿ ಹಬ್ಬದಲ್ಲಂತೂ 11 ದಿನಗಳ ಕಾಲ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಿಸ್ತಾರೆ. ಈ ಒಂದು ಕ್ಷೇತ್ರ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯವನ್ಸುತ್ತೆ. ನಾವು ಒಂದೊಂದು ಕ್ಷೇತ್ರಕ್ಕೂ ಹೋದಾಗ ಅಲ್ಲಿ ದೇವರ ದರ್ಶನವನ್ನ ಪಡೆದುಕೊಂಡು ಬರ್ತೀವಿ. ಆ ಒಂದು ಕ್ಷೇತ್ರದ ಮಹಿಮೆ ನಮ್ಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ. ಆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಒಂದು ಮಹಿಮೆಯನ್ನ ನಾವು ಕೇಳಿ ತಿಳ್ಕೊಳ್ಳಬೇಕು.
ಯಾಕೆಂದ್ರೆ ಅಷ್ಟು ವಿಶೇಷವಾದಂತಹ ಒಂದು ಸನ್ನಿಧಾನ ಅದಾಗಿರುತ್ತೆ. ನಾವೇನ್ ಮಾಡ್ತೀವಿ, ಕ್ಷೇತ್ರಕ್ಕೆ ಹೋಗ್ತೀವಿ, ದರ್ಶನ ಮಾಡ್ಕೊಂತೀವಿ, ವಾಪಸ್ ಬಂದ್ಬಿಡ್ತೀವಿ. ಆ ಒಂದು ಕ್ಷೇತ್ರದ ಮಹಿಮೆ ತಿಳಿದಾಗ ಮಾತ್ರ ನಮಗೆ ಆ ಒಂದು ಕ್ಷೇತ್ರದ ವಿಶೇಷತೆ ನಮ್ಗೆ ಗೊತ್ತಾಗುತ್ತೆ. ಶೃಂಗೇರಿ ತುಂಬಾನೇ ವಿಶೇಷವಾದದ್ದು ಅಂತ ನಾನು ತಿಳಿಸ್ದೆ. ಈ ಒಂದು ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ. ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ಇನ್ ಕೆಲವರಿಗೆ ಗೊತ್ತಿಲ್ದಲೇನೂ ಇರ್ಬೋದು. ಇವತ್ತಿನ ವಿಡಿಯೋಲಿ ಈ ಒಂದು ಘಟನೆ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಆದಿಶಂಕರಾಚಾರ್ಯರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ. ಆದಿಶಂಕರಾಚಾರ್ಯರು ಪೀಠವನ್ನ ಸ್ಥಾಪಿಸಲು ಸೂಕ್ತವಾದ ಸ್ಥಳವನ್ನ ಹುಡುಕುತ್ತಾ ಪ್ರಯಾಣಿಸ್ತಾ ಇರ್ತಾರೆ. ತುಂಗಾ ನದಿಯ ದಡದಲ್ಲಿ ಒಂದು ವಿಸ್ಮಯವನ್ನ ಕಾಣ್ತಾರೆ. ಅವ್ರಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಮಧ್ಯಾಹ್ನದ ಸಮಯ ತುಂಬಾನೇ ಬಿಸಿಲಿರುತ್ತೆ. ಕಪ್ಪೆ ಒಂದು ಹೆರಿಗೆ ನೋವಿನಿಂದ ನರಳುತ್ತಾ ಇರುತ್ತೆ. ಹೆರಿಗೆ ಬೇನೆಯಿಂದ ಸಂಕಟವನ್ನ ಪಡ್ತಾ ಇರುತ್ತೆ. ಆ ಕಪ್ಪೆಗೆ ಆ ಒಂದು ಹೆಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸಿ ನೆರಳನ್ನ ನೀಡ್ತಾ ಇರುತ್ತೆ. ಆ ದೃಶ್ಯವನ್ನ ಕಂಡಂತಹ ಶಂಕರಾಚಾರ್ಯರಿಗೆ ತುಂಬಾನೇ ಆಶ್ಚರ್ಯವನ್ಸುತ್ತೆ. ಯಾಕೆಂದ್ರೆ ಜನ್ಮ ಜನ್ಮಗಳಲ್ಲಿ ಬದ್ಧ ವೈರಿಗಳಾಗಿರುವಂತಹ ಪ್ರಾಣಿಗಳು ಒಂದಕ್ಕೊಂದು ಸಹಾಯ ಮಾಡ್ತಾ ಇರೋದನ್ನ ಕಂಡು ಅವ್ರಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಈ ಒಂದು ಸ್ಥಳದ ಮಹಿಮೆ ಅಪಾರ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಇಲ್ಲಿಯೇ ಶಾರದಾ ಪೀಠವನ್ನ ಸ್ಥಾಪಿಸಲು ನಿರ್ಧರಿಸ್ತಾರೆ. ಈಗ್ಲೂ ಕೂಡ ನೀವು ಶೃಂಗೇರಿಯಲ್ಲಿ ಇದನ್ನ ನೋಡ್ಬೋದು. ಅಂದ್ರೆ ಈ ಒಂದು ಸ್ಥಳದಲ್ಲಿ ಕಪ್ಪೆ ಮತ್ತು ಹಾವಿನ ಕಲ್ಲಿನ ಶಿಲ್ಪವನ್ನ ನೀವು ನೋಡ್ಬೋದು. ಈಗ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಇದು ಶೃಂಗೇರಿಯಲ್ಲೇ ಇದೆ. ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನ ಮಿಸ್ ಮಾಡ್ದಲ್ಲೇ ನೋಡ್ಕೊಂಡ್ ಬನ್ನಿ. ಈ ಒಂದು ಕ್ಷೇತ್ರದ ಬಗ್ಗೆ ಕೇಳಿದ್ರಿ ಅಲ್ವಾ, ನಿಮ್ಗೆ ಏನ್ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಶೃಂಗೇರಿ ಅಂತೂ ತುಂಬಾನೇ ಫೇಮಸ್. ಅದ್ರಲ್ಲೂ ಮಕ್ಕಳ ಒಂದು ಅಕ್ಷರಾಭ್ಯಾಸವನ್ನ ಇಲ್ಲಿ ಬಂದು ಮಾಡಿಸ್ತಾರೆ. ಅದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ಈಗ ನರಸಿಂಹವನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೆ, ಇವಾಗ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಡಿಟೇಲ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ನನ್ಗೆ ಸಾಧ್ಯವಾದಷ್ಟು ವಿಡಿಯೋ ಮಾಡಿದೀನಿ. ಈಗ ಅದನ್ನ ನೋಡ್ಕೊಂಡ್ ಬನ್ನಿ. ಇವತ್ತಿನ ವಿಡಿಯೋಲಿ ಶೃಂಗೇರಿಯಲ್ಲಿ ಇರುವಂತಹ ದೇವಸ್ಥಾನ ಹೇಗಿದೆ, ಹಾಗೆ ಇಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.